ಎನ್ಐಎ ಅರೆಸ್ಟ್ ಮಾಡಿದ ಖತರ್ನಾಕ್ ಬಾಡಿಗೆ ಸೈನಿಕ ಮ್ಯಾಥ್ಯೂ ವ್ಯಾನ್ ಡೈಕ್ ಯಾರು ಗೊತ್ತಾ? ಈಶಾನ್ಯ ಭಾರತದಲ್ಲಿ ಅಸ್ಥಿರತೆಯನ್ನ ಎಬ್ಬಿಸಲು ಸಂಚು ರೂಪಿಸ್ತಾ ಇದೆಯಾ ಅಮೆರಿಕ ಮತ್ತು ನ್ಯಾಟೋ ಕೂಟ. ಮಣಿಪುರ ಮಿಜೋರಾಂನಲ್ಲಿರುವಂತಹ ಬಂಡುಕೋರ ಗುಂಪುಗಳಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತಿದ್ದಾರ ಮ್ಯಾಥ್ಯೂ ವ್ಯಾನ್ ಡೈಕ್. ಸ್ನೇಹಿತರೆ, ಕಳೆದ ಮಾರ್ಚ್ 13ರಂದು ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯು ಅಮೆರಿಕದ ಖತರ್ನಾಕ್ ಬಾಡಿಗೆ ಸೈನಿಕ ಮ್ಯಾಥ್ಯೂ ವ್ಯಾನ್ ಡೈಕ್ ಜೊತೆಗೆ 6 ಮಂದಿ ಉಕ್ರೇನಿ ಪ್ರಜೆಗಳನ್ನ ಬಂಧನ ಮಾಡಿದ್ದಾರೆ. ಮ್ಯಾಥ್ಯೂ ವ್ಯಾನ್ ಡೈಕ್ ಅನ್ನ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಬಂಧನ ಮಾಡಿದರೆ, ಉಕ್ರೇನಿ ಪ್ರಜೆಗಳನ್ನ ದೆಹಲಿ ಮತ್ತು ಲಕ್ನೋ ವಿಮಾನ ನಿಲ್ದಾಣಗಳಲ್ಲಿ ರಾಷ್ಟ್ರೀಯ ತನಿಖಾ ದಳ ಬಂಧನ ಮಾಡಿ ಪಟಿಯಾಲಾ ಹೌಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 11 ದಿನಗಳ ಕಾಲ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಪ್ರವಾಸಿ ವೀಸಾದಲ್ಲಿ ಭಾರತವನ್ನ ಪ್ರವೇಶಿಸಿದ್ದಂತಹ ಈ 7 ವಿದೇಶಿಯರು ಭಾರತದ ಈಶಾನ್ಯ ರಾಜ್ಯಗಳಾದಂತಹ ಮಣಿಪುರ ಮತ್ತು ಮಿಜೋರಾಂನ ಮೂಲಕ ಅಕ್ರಮವಾಗಿ ಮ್ಯಾನ್ಮಾರ್ ದೇಶವನ್ನ ಪ್ರವೇಶಿಸಿ ಅಲ್ಲಿನ ಬಂಡುಕೋರ ಗುಂಪುಗಳಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡಿ ವಾಪಸ್ ಬಂದಿದ್ರು ಎಂಬ ಆರೋಪ ಈ 7 ಜನರ ತಂಡದ ಮೇಲಿದೆ. ಭಾರತದ ಈಶಾನ್ಯ ಭಾಗದಲ್ಲಿ ಭಾರತದ ವಿರುದ್ಧ ಕೆಲಸ ಮಾಡುವಂತಹ ಬಂಡುಕೋರ ಗುಂಪುಗಳಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡುವ ಮೂಲಕ ಈಶಾನ್ಯ ಭಾರತದಲ್ಲಿ ಅಸ್ಥಿರತೆಯನ್ನ ಎಬ್ಬಿಸುವ ಅಂತಾರಾಷ್ಟ್ರೀಯ ಷಡ್ಯಂತ್ರವೊಂದರ ಭಾಗವಾಗಿ ಈ ತಂಡ ಭಾರತದ ಈಶಾನ್ಯ ಭಾಗಕ್ಕೆ ತೆರಳಿತ್ತು ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಯಾರು ಈ ಮ್ಯಾಥ್ಯೂ ವ್ಯಾನ್ ಡೈಕ್? ಅಮೆರಿಕ ಮೂಲದ ಮ್ಯಾಥ್ಯೂ ವ್ಯಾನ್ ಡೈಕ್ ತನ್ನನ್ನು ತಾನು ಭದ್ರತಾ ವಿಶ್ಲೇಷಕ, ಯುದ್ಧ ವರದಿಗಾರ, ಶಾರ್ಟ್ ಫಿಲ್ಮ್ ತಯಾರಕ ಅಂತ ಕರೆಸಿಕೊಳ್ಳುತ್ತಾನೆ. ಆದರೆ ಈತ ಅಮೆರಿಕದ ಗುಪ್ತಚರ ಸಂಸ್ಥೆಯಾದಂತಹ ಸಿಐಎನ ಮರ್ಸನರಿ ಅಂದ್ರೆ ಬಾಡಿಗೆ ಸೈನಿಕನಾಗಿದ್ದಾನೆ ಅಂತ ಅನೇಕ ಘಟನೆಗಳಿಂದ ಸಾಬೀತಾಗಿದೆ. ವ್ಯಾನ್ ಡೈಕ್ ಜಾರ್ಜ್ ಟೌನ್ ಯೂನಿವರ್ಸಿಟಿಯಲ್ಲಿ ಸೆಕ್ಯೂರಿಟಿ ಸ್ಟಡೀಸ್ ಮಾಡ್ತಾನೆ. ಆತನ ಅನೇಕ ಸಹಪಾಠಿಗಳು ಅಮೆರಿಕದ ಸಿಐಎ, FBI, ರಕ್ಷಣಾ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಆದರೆ ಈತ ಮಾತ್ರ ಪಾಲಿಗ್ರಾಫ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ. ಹೀಗಾಗಿ ಅಮೆರಿಕದ ರಕ್ಷಣಾ ಇಲಾಖೆಯಲ್ಲಿ ಅಧಿಕೃತವಾಗಿ ಕೆಲಸ ಮಾಡಲು ಈತನಿಗೆ ಸಾಧ್ಯವಾಗಿಲ್ಲ. ಆದರೆ ಈತನನ್ನ ಮರ್ಸನರಿ ಅಂದ್ರೆ ಬಾಡಿಗೆ ಸೈನಿಕನಾಗಿ ಸಿಐಎ ಬಳಸಿಕೊಳ್ಳುತ್ತಾ ಇದೆ ಎಂಬಂತಹ ಆರೋಪ ಇದೆ. ಆದರೆ ಈತ ಅಧಿಕೃತವಾಗಿ ಸಿಐಎ ಉದ್ಯೋಗಿ ಅಲ್ಲದೇ ಇದ್ರೂ ಕೂಡ ಸಿಐಎಗಾಗಿ ವಿದೇಶದಲ್ಲಿ ಗುಪ್ತವಾಗಿ ಕೆಲಸ ಮಾಡುವ ವ್ಯಕ್ತಿ ಆಗ್ತಾನೆ. ಈತ ಮೊದಲನೇ ಬಾರಿಗೆ ಲೈಮ್ ಲೈಟ್ಗೆ ಬರೋದು 2011ರಲ್ಲಿ ಲಿಬಿಯಾದಲ್ಲಿ ನಡೆದ ಆಂತರಿಕ ದಂಗೆಯ ಸಮಯದಲ್ಲಿ. ಆದರೆ ಅದಕ್ಕೂ ಮುಂಚೆ ಅಂದ್ರೆ 2008ರಿಂದ 2010ರವರೆಗೆ ಇರಾಕಿನ ಭದ್ರತಾ ಪಡೆಗಳು ಈತನನ್ನ 20 ಬಾರಿ ಬಂಧನ ಮಾಡಿತ್ತಂತೆ. 2011ರಲ್ಲಿ ಅನುಮತಿ ಇಲ್ಲದೆ ಲಿಬಿಯಾ ಪ್ರವೇಶಿಸಿದ ವ್ಯಾನ್ ಡೈಕ್ ಅಲ್ಲಿ ಸರ್ವಾಧಿಕಾರಿ ಮೊಹಮ್ಮದ್ ಗಡಾಫಿಯ ವಿರುದ್ಧ ಹೋರಾಡುವ ಬಂಡಾಯ ಗುಂಪುಗಳೊಂದಿಗೆ ಸೇರಿಕೊಂಡ. ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡಿದ. ಅಷ್ಟೇ ವೇಗವಾಗಿ ಬಂಧನಕ್ಕೂ ಒಳಗಾದ. 6 ತಿಂಗಳ ಕಾಲ ಜೈಲಿನಲ್ಲಿದ್ದ ಈತ ನಂತರ ಅಲ್ಲಿನ ಬಂಡುಕೋರರ ಸಹಾಯದಿಂದ ಜೈಲಿನಿಂದ ತಪ್ಪಿಸಿಕೊಂಡ. ಅನಂತರ ಆತ ಬಂದಿದ್ದು ಸಿರಿಯಾಗೆ. ಆ ಸಮಯದಲ್ಲಿ ಸಿರಿಯಾದಲ್ಲೂ ಆಂತರಿಕ ಬಂಡಾಯ ತಾರಕಕ್ಕೇರಿತ್ತು. ಅಲ್ಲಿನ ಬಂಡುಕೋರ ಗುಂಪುಗಳಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡಿದ್ದ ಈತ ಅಲ್ಲಿ ಒಂದು ಡಾಕ್ಯುಮೆಂಟರಿ ಚಿತ್ರವನ್ನ ನಿರ್ಮಾಣ ಮಾಡಿ ಆಳುವ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾದ. ಆತನನ್ನ ಅಲ್ಲಿನ ಸರ್ಕಾರ ಭಯೋತ್ಪಾದಕ ಅಂತ ಘೋಷಣೆ ಮಾಡಿತ್ತು. 2014ರಲ್ಲಿ ಸಿರಿಯಾದಲ್ಲಿ ಭಯೋತ್ಪಾದಕ ಸಂಘಟನೆಯಾದಂತಹ ಐಸಿಸ್ 2 ಪತ್ರಕರ್ತರನ್ನ ಕೊಂದಿತ್ತು. ಆ ಬಳಿಕ ಈತ ಸೋಲಿ ಅಂದ್ರೆ ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಎಂಬಂತಹ NGO ಒಂದನ್ನು ಸ್ಥಾಪಿಸಿದ. ಇದನ್ನ ಲಾಭರಹಿತ ಸಂಸ್ಥೆ ಅಂತ ಘೋಷಿಸಿದ. ಈ ಸಂಸ್ಥೆಯು ಸರ್ವಾಧಿಕಾರಿಗಳ ಆಡಳಿತದ ವಿರುದ್ಧ ಹೋರಾಡುವಂತಹ ಗುಂಪುಗಳಿಗೆ ತರಬೇತಿ ಮತ್ತು ಬೆಂಬಲವನ್ನು ಒದಗಿಸುವ ಸಂಸ್ಥೆ ಅಂತ ಕರೆದುಕೊಂಡ. 2022ರಲ್ಲಿ ಉಕ್ರೇನಿನಲ್ಲಿ ಸಕ್ರಿಯನಾದ ಈತ ರಷ್ಯಾದ ವಿರುದ್ಧ ಯುದ್ಧದಲ್ಲಿ ಅದರ ಪಡೆಗಳನ್ನು ಬೆಂಬಲಿಸಿ ಅದಕ್ಕೆ ತರಬೇತಿ ನೀಡುವ ಕೆಲಸವನ್ನು ಕೂಡ ಮಾಡುತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸ್ವತಃ ತಾನೇ ರಷ್ಯಾದ ವಿರುದ್ಧದ ಹೋರಾಟಕ್ಕೆ ಧುಮುಕಿದ್ದಾನೆ ಅಂತ ವರದಿಗಳು ಹೇಳುತ್ತೆ. ಈ ಕಾರಣಕ್ಕಾಗಿ ಈತನನ್ನ ಖತರ್ನಾಕ್ ಅಂತ ನಾವು ಕರೆದಿರೋದು. ರಷ್ಯಾ ಸ್ನೇಹಿತ ರಾಷ್ಟ್ರಗಳಲ್ಲಿ ಅಸ್ಥಿರತೆಯನ್ನ ಎಬ್ಬಿಸಲು ಸಂಚು ರೂಪಿಸ್ತಾ ಇದೆಯಾ ಅಮೆರಿಕ ಮತ್ತು ನ್ಯಾಟೋ ಕೂಟ. ರಷ್ಯಾ ಉಕ್ರೇನ್ ಯುದ್ಧ ಈಗಲೂ ನಡೀತಾ ಇದೆ. ಇತ್ತೀಚೆಗಷ್ಟೇ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ನಾವು ರಷ್ಯಾದ ಜೊತೆಗಿರುವಂತಹ ಮಿತ್ರ ರಾಷ್ಟ್ರಗಳನ್ನ ಎದುರಿಸುವತ್ತ ವಿಶಾಲ ಗಮನವನ್ನ ಹರಿಸ್ತಾ ಇದ್ದೇವೆ ಅಂತ ಹೇಳಿಕೆಯನ್ನ ನೀಡಿದ್ದ. ಭಾರತ ರಷ್ಯಾದ ಸ್ನೇಹಿತ ರಾಷ್ಟ್ರ. ರಷ್ಯಾದೊಂದಿಗೆ ಭಾರತದ ಸಂಬಂಧ ಈಗಲೂ ಉತ್ತಮವಾಗಿದೆ. ಮಾರ್ಚ್ 13ರಂದು ಅರೆಸ್ಟ್ ಆಗಿರುವವರಲ್ಲಿ ಮ್ಯಾಥ್ಯೂ ವ್ಯಾನ್ ಡೈಕ್ ಬಿಟ್ಟರೆ ಉಳಿದವರು ಎಲ್ಲರೂ ಉಕ್ರೇನಿ ಪ್ರಜೆಗಳು. ವ್ಯಾನ್ ಡೈಕ್ ಅಮೆರಿಕನ್ ಪ್ರಜೆ. ಈ ಎಲ್ಲಾ ಡಾಟ್ಗಳನ್ನ ಕನೆಕ್ಟ್ ಮಾಡಿದಾಗ ಭಾರತ
ಭಾರತದಲ್ಲಿ ಅಸ್ಥಿರತೆಯನ್ನ ಎಬ್ಬಿಸಲು ವಿದೇಶಿ ಸಂಚು ನೇರವಾಗಿ ಕೈ ಹಾಕಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಅದರಲ್ಲೂ ಈಶಾನ್ಯ ಭಾರತವೇ ಯಾಕೆ ಟಾರ್ಗೆಟ್ ಅಂದರೆ ಅದೊಂದು ಸ್ಟ್ರಾಟಜಿಕ್ ರೀಜನ್. ಜೊತೆಗೆ ಇತ್ತೀಚೆಗಷ್ಟೇ ಮಣಿಪುರದಲ್ಲಿ ಹಿಂಸಾಚಾರ ನಡೆದಿತ್ತು. ಬಹಳ ಸಮಯದ ರಾಷ್ಟ್ರಪತಿ ಆಳ್ವಿಕೆಯ ನಂತರ ಅಲ್ಲಿ ಈಗ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಅಸ್ಥಿರತೆ ಎಬ್ಬಿಸಿದರೆ ಸರ್ಕಾರದ ವಿರುದ್ಧದ ಜನರ ಬಂಡಾಯ ಅಂತ ಬಿಂಬಿಸಬಹುದು. ಈ ಎಲ್ಲ ಕಾರಣಗಳಿಗಾಗಿಯೇ ಈಶಾನ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣುವ ಅಂಶ. ದೇಶದಲ್ಲಿ ಅಸ್ಥಿರತೆಯ ಸಂಚು ರೂಪಿಸ್ತಾ ಇದ್ದಂತಹ ತಂಡವೊಂದನ್ನ NIA ಬಂಧನ ಮಾಡಿರುವುದಷ್ಟೇ ಸದ್ಯಕ್ಕೆ ಸಮಾಧಾನ ತಂದಿರುವಂತಹ ವಿಚಾರ. ವಿಚಾರಣೆಯ ವೇಳೆ ಇನ್ನಷ್ಟು ಮಾಹಿತಿಗಳು ಹೊರಗೆ ಬರಬಹುದು. ಭಾರತದೊಳಗಿನ ಅಸ್ಥಿರತೆಯನ್ನ, ವಿದೇಶಿ ಸಂಚನ್ನ ಬಯಲಿಗೆ ಎಳೆದು NIA ತನ್ನ ಕಾರ್ಯದಕ್ಷತೆಯನ್ನ ಮತ್ತೊಮ್ಮೆ ಜಗತ್ತಿಗೆ ಸಾಬೀತು ಮಾಡಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.